ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ತುಂಬಾ ಚೆನ್ನಾಗಿದೆ, ಎಂಜಾಯ್ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಈಗ ನಾನು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಪಲಾವ್ ಮಾಡ್ತಾಯಿದ್ದೀನಿ. ಒಂದು ಜಾರ್ಗೆ ನಾನಿನ್ನು 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5ರಿಂದ 6 ಬೆಳ್ಳುಳ್ಳಿ ಹೆಸರು, 1 ಇಂಚಷ್ಟು ಅಲ್ಲನ ಹಾಕೋತಾ ಇದ್ದೀನಿ, ಅರ್ಧ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ನಾನು ಅವರೆಕಾಳು ಮತ್ತು ಸ್ವಲ್ಪ ಗೋಡಂಬಿ, ಬೇವ್ ಲೀವ್ಸ್ ಅಂತಾರೆ ನೋಡಿ, ಬೇ ಲೀಫ್, ಬಿರಿಯಾನಿ ಎಲೆ, ಸ್ವಲ್ಪ ಜೀರಿಗೆ, ಸೋಂಪು ಮತ್ತು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಉದ್ದುದಾಗಿ ಹಚ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನ ತೊಗೊಂಡಿದ್ದೀನಿ 2ರಿಂದ 3, ಮತ್ತು ಇಲ್ಲಿ 2ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಉದ್ದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ ಅದು ಕೂಡ ಉದ್ದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ. ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬಿರಿಯಾನಿ ಎಲೆ ಹಾಕ್ಕೋತಿದ್ದೀನಿ. ನಂತರ ಸ್ವಲ್ಪ ಚಕ್ಕೆ ಮತ್ತು 4 ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು 1 ಏಲಕ್ಕಿ ಕೂಡ ಹಾಕಿದ್ದೀನಿ. ಈಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿ ನಂತರ ಇಲ್ಲಿ ನಾನು ಮೊದಲಿಗೆ ತೋರಿಸ್ದಾಗೆ ಜೀರಿಗೆ ಮತ್ತು ಸೋಂಪು, ಗೋಡಂಬಿ ತೊಗೊಂಡಿದ್ವಲ್ಲ ಅವನ್ನು ಹಾಕಿದ್ದೀನಿ. ನಂತರ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಎಲ್ಲವೂ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೆಕ್ಸ್ಟ್ ಪ್ರೋಸೆಸ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದಲ್ವ, ಸೊ ಅವರೆಕಾಳನ್ನ ಹಾಕ್ಕೊಂಡು ಈಗ ನಾನಿದಕ್ಕೆ ನೆಕ್ಸ್ಟ್ ಉದ್ದುದಾಗಿ ಹಚ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಕೂಡ ಅಷ್ಟೇ, ಎರಡೂ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡೂ ಫಸ್ಟಿಗೆ, ಯಾಕಂದರೆ ತುಂಬಾ ಜಾಸ್ತಿ ನಾವು ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಹೈ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿಟ್ಟೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಅವರೆಕಾಳು ತುಂಬಾ ಚೆನ್ನಾಗಿ ಸ್ಮೂತಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮತ್ತು ಬಾಡಿಸ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ಇದಕ್ಕೆ ಒಣಗಿರುವಂಥ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ, ನಾನಂತೂ ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ. ಒಣಗಿರುವಂಥ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ಪಲಾವ್ಗೆ ತುಂಬಾ ರುಚಿ ಕೊಡುತ್ತೆ ಅಂತಾರೆ ನೋಡಿ, ಅದನ್ನು ನಾನು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೆ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಪುಡಿ ಆಗಿಬಿಡುತ್ತಲ್ವ, ಆ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಂತರ ಅದಕ್ಕೆ ನಾನು 1 ಕಡ್ಡಿ ಆಗೋಷ್ಟು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲವೂ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಕರಿಬೇವು ಮತ್ತು ಹಾಕಿರೋ ಎಲ್ಲ ಸಾಮಗ್ರಿಗಳಿದಾವೆ ನೋಡಿ, ಈರುಳ್ಳಿ, ಅವರೆಕಾಳು ಅವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇಲ್ಲಿ ನಾನು ಟೊಮೆಟೊ, ಹಾಫ್ ಸ್ಲೈಸಸ್ ಟೊಮೆಟೊ ತೊಗೊಂಡಿದ್ದೆ ಅಲ್ವಾ, ಅದು ಮತ್ತು ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋ ತರಕಾರಿ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಟಾಣಿ ಕೂಡ ತೊಗೋಬೋದಾಗಿತ್ತು, ಬಟ್ ಅವರೆಕಾಳನ್ನ ಹಾಕ್ಕೊಂಡಿರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಅವರೆಕಾಳು ಅದರದ್ದೇ ಆಗೋದಂಥ ಒಂದು ರುಚಿ ಇರುತ್ತೆ, ಅವರೆಕಾಳ್ದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಈಗ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 5ರಿಂದ 10 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ ನೋಡಿ, ಅಲ್ಲೇವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ತರಕಾರಿ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ 1/2 ಟೇಬಲ್ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ನಾವು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀವಲ್ವ ಫಸ್ಟೇ, ಸೊ ಅದಕ್ಕೆ ನಾನು ನೋಡಿಕೊಂಡು ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಜಾರ್ಗೆ ಟೊಮೆಟೊ ಹಾಕ್ಕೊಂಡಿದ್ದೆ ನೋಡಿ. ಈಗ ಲಾಸ್ಟ್ 1 ಸ್ಲೈಸಸ್ ಇಲ್ಲಿ ನಾನು
ಎಳೆ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಎಳೆ ತೆಂಗಿನಕಾಯಿದು ಕೊಬ್ಬರಿ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಇತ್ತು, ಸೊ ಅದಕ್ಕೋಸ್ಕರ ಇದೇ ಪಲಾವ್ ಮಾಡೋಣ ಅಂತಕ್ಕೋಸ್ಕರನೇ ನಾನು ಅದನ್ನು ತೆಗೆಸಿರೋದು. ತುಂಬ ಟೇಸ್ಟಿಯಾಗಿತ್ತು. ಈಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು, ತರಿ ಆಗಬಾರ್ದು. ಎಲ್ಲ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ 10ರಿಂದ 15 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬಾಯ್ಲ್ ಮಾಡ್ಕೋಬೇಕಾಗಿರುತ್ತೆ. ಚೆನ್ನಾಗಿ ಬಾಯ್ಲ್ ಆದರೆ ಆಗಲೇ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ನೋಡಿ, ಈಗ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಮೇಲೆ ತೇಲ್ಬಿಟ್ಟಿದೆ. ಈ ಥರ ಸಪ್ರೇಟ್ ಆಗಬೇಕು ಎಣ್ಣೆ ಮತ್ತು ನಾವು ಮಾಡ್ಕೊಂಡಿರೋ ಕರಿ. ಈಗ ನಾನಿಲ್ಲಿ 3.5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ 2.5 ಗ್ಲಾಸಿಗೆ 3.5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಫಸ್ಟೇ ನಾನು ಅಕ್ಕಿನ ತೊಳೆದ್ಬಿಟ್ಟು ಸೈಡ್ ಇಟ್ಕೊಂಡಿದ್ದೆ. ಈಗ ಅಕ್ಕಿ ಎಲ್ಲ ಹಾಕ್ಕೊಂಡು ನೆನೆಸಿಟ್ಟಿರುವ ಅಕ್ಕಿ ಎಲ್ಲ ಹಾಕ್ಕೊಂಡು ಈಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಸೋನಾ ಮೊಸರಿ ಹಾಕಿ ತೊಗೊಂಡಿದ್ದೀನಿ. ಸೊ ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮುಚ್ಚಿಬಿಟ್ಟು 2 ವಿಸಿಲ್ ಹಾಕಿಸಿ ಈ ಥರ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈಗ ಇನ್ನೊಂದು, ನಮ್ಮ ಕೌಶಿಕ್ ಅವ್ರ ಸ್ಕೂಲಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಎಲ್ಲ ರೆಡಿಯಾಗಿತ್ತು. ಫಸ್ಟ್ ಅವನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ರೆಡಿಯಾಗಿ ಹೋಗೋಣ ಅಂಥೇಳಿ. ಇವತ್ತು ಕಲರ್ ಡ್ರೆಸ್ಸು, ನೋ ಬ್ಯಾಗ್ ಅಲ್ವಾ. ಗ್ರ್ಯಾಜುಯೇಷನ್ ಡೇ ಅಂತಂದರೆ ಏನೂ ಇಲ್ಲ, ಫುಲ್ ಖುಷಿಯಾಗ್ಬಿಟ್ಟೈತೆ ಅವನಿಗೆ. ಸ್ಕೂಲಲ್ಲಿ ಏನು ಬರ್ಸಲ್ಲ ಇವತ್ತು ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ತುಂಬ ಸಂತೋಷವಾಗೋದ. ಆಮೇಲೆ ನೆಕ್ಸ್ಟ್ ನಾವು ಎಲ್ಲ ಮುಗಿಸ್ಕೊಂಡು ಕೆಲಸ ಗ್ರ್ಯಾಜುಯೇಷನ್ ಡೇಗೆ ಹೋಗಿದ್ವಿ. ನೋಡ್ಕೊಂಬರೋಣ ಬನ್ನಿ, ತುಂಬಾ ಚೆನ್ನಾಗಾಗಿದೆ.
ನೋಡ್ತಾನೆ ನಮ್ಮ ಕೌಶಿಕ್ ಡ್ಯಾನ್ಸ್ ಕೂಡ ಬಂದೇ ಬಿಡ್ತು. ಅವ್ನ ಫ್ರಂಟಲ್ಲೇ ನಿಂತ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೆ. ಅವ್ನು ನನ್ನ ನೋಡಿ ಎಲ್ಲಿ ಸ್ಟೆಪ್ಸ್ ಮರ್ತೋಗ್ತಾನೇನೋ ಅಂತ ಅಂದ್ಕೊಂಡಿದ್ದೆ. ಸ್ಟೆಪ್ಸ್ ಮರ್ತೋಗಿಲ್ಲ, ಚೆನ್ನಾಗಿ ಡ್ಯಾನ್ಸ್ ಆಡ್ದ. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಯಜಮಾನ್ರು ಕೂಡ ಅಲ್ಲಿ ಸೈಡಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರು, ಯಾಕಂದರೆ ನಮ್ಮ ಪಾಪು ಕೈಯೇ ಬಿಡ್ತಾ ಇರಲಿಲ್ಲಲ್ಲ, ಸೊ ಅದಕ್ಕೆ ಅಲ್ಲೇ ನಿಂತಿದ್ರು. ನಾನು ವೀಡಿಯೋ ಮಾಡೋಣ ಅಂತೇಳಿ ಇಲ್ಲಿ ಫ್ರಂಟಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ. ಎಲ್ಲ ಅವ್ನು ಕೂಡ ಫುಲ್ಲು ಖುಷಿ ಆಯಿತು. ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಮನೆಗೆ ಬಂದಿಂದ ಎಲ್ಲ ಫುಲ್ ಎಂಜಾಯ್ ಮಾಡಿದ್ದೀನಮ್ಮ, ನನಗೆ ಚೆನ್ನಾಗಾಯಿತು ಅಂತ ಅಂದ. ಎಷ್ಟೋ ಚೆನ್ನಾಗಿ ನೋಡಿ ಅಲ್ವಾ, ಮಕ್ಕಳಿಗೆ ಈ ಥರ ಗ್ರ್ಯಾಜುಯೇಷನ್ ಡೇ, ಆ್ಯನ್ಯುವಲ್ ಡೇ ಅಂತ ಇಟ್ಟರೆ ಅವರು ಎಷ್ಟೋ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡಿ ಅವ್ರಿಗೂ ಸ್ಕೂಲ್ಗೆ ಹೋಗಬೇಕು ಅನ್ನೋ ಒಂಥರ ಆಲೋಚನೆ ಬಂದೇ ಬರುತ್ತೆ ಅಲ್ವಾ. ಅಂದ್ಕೊಂಡಿರಲಿಲ್ಲ ಕೌಶಿಕ್ ಡ್ಯಾನ್ಸ್ ಆಡ್ತಾನೆ ಅಂತೇಳಿ. ಆಡ್ತೀನಿ, ನನ್ನ ಸೇರ್ಸಮ್ಮ ಅಂತ ಅಂದಿದ್ದಕ್ಕೆ ನಾನು ಡೌಟಿಂದ ಸೇರಿಸಿದೆ. ಯಾಕಂದರೆ ಅವನು ಸ್ವಲ್ಪ ನಾಚಿಕೆ ಭಾಳ ಬೀಳ್ತಾನೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿದೆ, ಹೋಗ್ಲಿ ಬಿಡು, ಈ ವಯಸ್ಸಲ್ಲಿ ಆಡಿಲ್ಲ ಅಂತಂದರೆ ಇನ್ನು ಯಾವ ವಯಸ್ಸಲ್ಲಿ ಸೇರಿಸೋದು ಅಂತೇಳಿ ಯೋಚನೆ ಮಾಡಿದ್ರೆ. ಯಾಕಂದರೆ ಗಂಡು ಮಕ್ಕಳು ಆದಷ್ಟು ಬೇಗ ನಾಚಿಕೆ ಅನ್ನೋದು ಬಂದುಬಿಡುತ್ತೆ. ಅಂದರೆ ಡ್ಯಾನ್ಸ್ ಆಡೋದಾಯಿತು, ಎಲ್ಲರ ಮುಂದೆ ಮಾತಾಡೋದಾಯಿತು, ಆ ಥರ ಬರೋಲ್ಲ ಬೇಗ. ಈ ವಯಸ್ಸಲ್ಲಿ ಆಡಿಬಿಡಲಿ ಸಾಕು, ನೋಡೋಣ, ನಮಗೂ ಒಂಥರ ಮೆಮೊರೇಬಲ್ ಡೇ ಅನ್ನೋದು ಒಂದು ಮೆಮೊರಿ ಇರುತ್ತಲ್ವ, ಅದಕ್ಕೋಸ್ಕರ ಸೇರಿಸಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡಿದೆ. ನಿಜವಾಗ್ಲೂ ಇದೇ ಥರ ನಾವು ಎಂಕರೇಜ್ ಮಾಡ್ಕೊತ ಹೋದರೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.